ನೀವು ಈ ಬೇಸರ ಕಳ್ಕೊಳ್ಳೋದಕ್ಕೆ ಒಂದ್ಸಲ ನಿಮ್ಮ ಊರಿಗೆ ಹೋಗಿ ಓಡಾಡ್ಕೊಂಬಂದ್ಬಿಡಿ. ಚೆ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತೀನಿ. ಚಿಕ್ಕ ಯಜಮಾನ ನೀವ್ಯಾಕೆ ಇವರಿಬ್ರನ್ನ ಅಮ್ಮ ಅಂತ ಕರಿತಾ ಇದ್ದೀರಾ? ಅವ್ರನ್ನ ಗೋವಿಂದ್ ಮಾವ ಅಂತ ಕರೆದ್ರಿ? ಹಾಗೆ ಕರಿತಾ ಇದ್ದಿದ್ದು ನನ್ನ ತ್ರಿಶೂಲ್ ಮಾತ್ರ. ದಯವಿಟ್ಟು ಶಿವಾನಿ ಅವರೇ, ಈ ಮದ್ವೆ ನಿಲ್ಸಿ. ಈ ಮದ್ವೆ ನಿಲ್ಲಿಸಬೇಕು. ಅಭಯ್ ಅವರೇ, ಈ ಮದ್ವೆ ನಡಿಲೇಬೇಕು. ಈ ಮದ್ವೆ ನಡೆದ್ರೆ ಮಾತ್ರ ಅವಳ ಜೀವನನೂ ಚೆನ್ನಾಗಾಗುತ್ತೆ, ನನ್ನ ಜೀವನನೂ ಸರಿ ಹೋಗುತ್ತೆ. ಅಷ್ಟೇ ಅಲ್ಲ, ನನ್ನ ತ್ರಿಶೂಲ್ ಕೂಡ ನನ್ನ ಹುಡ್ಕೊಂಡು ಬರ್ತಾನೆ. ಇಷ್ಟಕ್ಕೂ ನಾನು ನನ್ನ ಸ್ವಾರ್ಥದಿಂದ ಈ ಮದ್ವೆ ನಡೀಲಿ ಅಂತ ಹೇಳ್ತಾ ಇಲ್ಲ. ಅವರಿಬ್ರು ಜಾತಕ ಹೊಂದಿದೆ, ಎಲ್ಲ ಸರಿ ಹೋಗಿದೆ. ಅವರು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದಾರೆ. ಹೌದು, ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ, ಆದ್ರೆ ಅವ್ನು ಮನುಷ್ಯನೇ ಅಲ್ಲ. ಶಿವಾನಿ ಅವರೇ, ಯಾಕೆ ನೀವು ನನ್ನ ನಂಬ್ತಿಲ್ಲ? ಒಂದು ಕೆಲಸ ಮಾಡಿ, ನಂಬದ ಮೇಲಾದರೂ ನೀವು ಒಪ್ಕೋತೀರ ತಾನೆ? ಈ ಮದುವೆ ನಡಿಬಾರ್ದು ಅಂತ ಒಪ್ಕೋತೀರ ತಾನೆ? ಪ್ರೂವ್ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಏನಮ್ಮ ಹಾಗೆ ನೋಡ್ತಾ ಇದೆಯಲ್ಲ? ಇದೆಲ್ಲ ನಿನಗೇನೆ. ಅಜ್ಜಿ, ಇದೆಲ್ಲ ಯಾಕೆ? ನಮ್ಮ ಕಡೆಯಿಂದ ಕೊಡ್ತಾ ಇರೋ ಉಡುಗೊರೆ ಅಮ್ಮ. ನಮ್ಮದು ಈ ಊರಲ್ಲಿ ದೊಡ್ಡ ಜಮೀನ್ದಾರರ ಕುಟುಂಬ. ಈ ಊರಲ್ಲಿ ಯಾವುದೇ ಮದುವೆ ನಡೆದ್ರೂ ಒಂದು 4 ಮೂಟೆ ಅಕ್ಕಿ, 100 ತೆಂಗಿನಕಾಯಿ, 1 ಮೂಟೆ ಬೇಳೆ, 1 ಮೂಟೆ ಸಕ್ಕರೆ, ಒಡವೆ, ದುಡ್ಡು, ಬಟ್ಟೆ ಕೊಡೋದು ನಮ್ಮ ಸಂಪ್ರದಾಯ. ಇಲ್ಲೂ ಅದನ್ನೇ ಕೊಡ್ತಾ ಇದ್ದೀವಿ ಅಷ್ಟೇ. ವಿಶೇಷ ಏನಪ್ಪ ಅಂದರೆ, ಇದು ನಮ್ಮನೆ ಸೊಸೆ ನಿಂತ್ಕೊಂಡು ಮಾಡ್ತಿರೋ ಮದುವೆ. ಹಾಗಾಗಿ ಇದು ನಮ್ಮನೆ ಮಗಳು ಮದುವೆ ಇದ್ದ ಹಾಗೆ. ಅದಕ್ಕೆ ಸ್ವಲ್ಪ ಒಡವೆ ಸೀರೆ ಎಲ್ಲ ಜಾಸ್ತಿನೇ ಕೊಡ್ತಾ ಇದ್ದೀವಿ. ಹಾಗಂತ ನಾವೇನು ದಾನವಾಗಿ ಕೊಡ್ತಾ ಇಲ್ಲಮ್ಮ. ನಮ್ಮ ಮನೆ ಮಗಳಿಗೆ ಮಾಡಬೇಕಾದ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಅಯ್ಯೋ, ಅವನು ಮನುಷ್ಯ ಅಲ್ಲ, ಹಾವು. ಅದನ್ನ ಶಿವಾನಿಗೆ ಹೇಳಿದ್ರು ಪ್ರಯೋಜನ ಆಗಲಿಲ್ಲ. ಇನ್ನು ನಿಮ್ಮ ಮನೆಯವ್ರಿಗೆ ಹೇಗೆ ಅರ್ಥ ಆಗುತ್ತೆ? ಏನ್ ಮಾಡೋದು? ಎಲ್ರ ಸಂತೋಷದ ಮಧ್ಯೆ ಈ ವಿಚಾರ ಹೇಳೋದಕ್ಕೆ ಆಗ್ತಿಲ್ವಲ್ಲ. ಶಿವಾನಿ ಪರೀಕ್ಷೆ ಮಾಡಿದ್ಲು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದಾಳೆ. ಆದ್ರೆ ಅವನು ಮನುಷ್ಯ ಅಲ್ಲ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಹೇಗೆ ಸುಮ್ಮನೆ ಇರಲಿ? ಅಭಯ್, ಈ ಮದುವೆಗೆ ಶಿವಾನಿ ಎಷ್ಟು ಮುಖ್ಯನೋ ನೀನು ಅಷ್ಟೇ ಕಾರಣಪ್ಪ. ಈ ಮದುವೆ ಆಗ್ಬಿಟ್ರೆ ಆ ಪುಣ್ಯ ನಿನ್ನನ್ನು ಕಾಪಾಡುತ್ತೆ. ಈ ಮದುವೆ ಆದ್ರೆ ಪುಣ್ಯ ಸಿಗಲ್ಲ ಅಜ್ಜಿ, ಪಾಪದ ಮೂಟೆನೆ ಬಂದು ಬೀಳುತ್ತೆ. ನೋಡ್ ಮಯೂರಿ, ಇಲ್ಲಿರೋ ಸೀರೆಯಲ್ಲಿ ಬನಾರಸ್ ಸೀರೆ ಕೂಡ ಇದೆ. ಅದು ನಿನ್ನ ಮುಖಕ್ಕೆ ಹೊಂದೋಂಥ ಸೀರೆ. ಬಾರ್ಡರು, ಕಲರು ಎಷ್ಟು ಚೆನ್ನಾಗಿದೆ ನೋಡು. ಇದನ್ನ ನಾನು ಶಿವಾನಿ ಸೆಲೆಕ್ಟ್ ಮಾಡಿದ್ದು. ಎಲ್ಲ ಸೀರೆನೂ ನಿನಗೆ ಚೆನ್ನಾಗಿ ಕಾಣಿಸುತ್ತೆ. ಒಡವೆ ಎಲ್ಲ ಹಳೆ ಕಾಲದ್ದು. ಡಾಬು, ಕಾಸಿನ ಸರ, ಬೈತಲೆ ಬಟ್ಟು, ತೋಳ್ಬಂದಿ, ಅವಲಕ್ಕಿ ಸರ ಎಲ್ಲ ನಮ್ಮ ಅತ್ತೆ ಮನೆ ಕಡೆದು. ಬಳೆಗಳು ಅಷ್ಟೇ, ಮಯೂರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಗೊತ್ತಿದ್ದು ಒಂದು ಹುಡುಗಿ ಬದುಕನ್ನ ಹಾಳು ಮಾಡ್ತಿದ್ದೀನಲ್ಲ. ಶಿವಾನಿ ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅರ್ಥ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಇವರು ಮದುವೆ ನಡಿಬೇಕು ಅಂತ ಬಯಸ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಬಂದಿರೋನು ನಾಗ ಅಂತ ಇವರೆಲ್ರಿಗೂ ಗೊತ್ತಾಗಿದೆ. ನನಗೂ ಗೊತ್ತಿಲ್ಲದೆ ಇರೋ ನಾಗ ಅವನು ಯಾರು? ಅವನು ಇವರ ಶತ್ರು ಅಂದಮೇಲೆ ಅವನು ನನಗೆ ಬೇಕಾದವನು. ಈ ಮದುವೆ ನಡೀಲೇಬೇಕು. ಅದು ಏನೇ ಕಷ್ಟ ಬಂದ್ರು ನಾನು ಮಾಡೇ ಮಾಡ್ತೀನಿ. ಯಾಕೆ ಈ ಸ್ವಾಮಿ ಇಷ್ಟೊಂದು ಚಡಪಡಿಸ್ತಾ ಇದ್ದಾನೆ? ಈ ಮದುವೆ ಇವನಿಗೆ ಇಷ್ಟ ಆಗ್ತಾ ಇಲ್ವಾ? ಇಲ್ಲ, ನನಗೆ ಯಾವ ಕೆಲಸನೂ ಆಗುತ್ತಿಲ್ಲ.
ನಾನು ಧನಂಜಯ ಆಗಿ ಆಡೋ ಮಾತು ಇಲ್ಲಿ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ನಾನು ದಿಗ್ವಿಜಯ ಆಗಿ ಮಾತಾಡಿದರೆ ಮಾತ್ರ ನನ್ನ ಮನೆಯವರು ನನ್ನ ಮಾತನ್ನ ಕೇಳೋದಕ್ಕೆ ಸಾಧ್ಯ. ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ನಾನು ನನ್ನ ಮೂಲ ರೂಪಕ್ಕೆ ಬರಬೇಕು ಅಂತ ಗುರುಗಳ ಹತ್ರ ಬೇಡ್ಕೊಳ್ತೀನಿ. ಏನಾದ್ರೂ ಮಾಡಿ ಆದ್ರೂ ಸರಿ ನಾನು ನನ್ನ ರೂಪನ ಪಡ್ಕೊಂಡು ಈ ಮನೆಗೆ ಬಂದು ಈ ಮದುವೆನ ನಿಲ್ಲಿಸ್ತೀನಿ. ಯಜಮಾನ್ರೆ, ಹೇಳು ನಂದೀಶ. ಚಿಕ್ಕ ಯಜಮಾನ್ರೆ, ಏನಾಯ್ತು? ನನಗೇನಾಗಿದೆ? ಅದೇ ನನ್ನ ಪ್ರಶ್ನೆ ಯಜಮಾನ್ರೆ. ಓ ಸಾರಿ, ಚಿಕ್ಕ ಯಜಮಾನ್ರೆ, ಇತ್ತೀಚೆಗೆ ನೀವು ಸಂತೋಷವಾಗಿಲ್ಲ, ನೆಮ್ಮದಿ ಕಳ್ಕೊಂಡಿರೋ ಥರ ಓಡಾಡ್ತಾ ಇದ್ದೀರಾ. ಏನೋ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದೆ ಚಚೆ ಅಂತ ನನಗನ್ನಿಸ್ತಾ ಇದೆ. ಏನು ಸಮಸ್ಯೆ? ಯಾಕೆ ಕೇಳಿದೆ ಅಂದರೆ, ದೊಡ್ಡ ಯಜಮಾನರಾಗಿದ್ದರೆ ಏನೇ ಸಮಸ್ಯೆ ಇದ್ದರೂ ನನ್ನ ಹತ್ರ ಹೇಳೋರು. ನೀವು ನನ್ನ ಹತ್ರ ಏನನ್ನೂ ಹೇಳಲ್ಲ, ಏನೂ ಕೇಳಲ್ಲ, ಮನಸ್ಸಿನಲ್ಲೇ ಏನೋ ಇಟ್ಕೊಂಡು ವಿಲ 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 ಅಂತ ಒದ್ದಾಡ್ತಾ ಇರ್ತೀರ. ಅಲ್ಲ, ನಾನೊಂದು ಕೇಳ್ತೀನಿ, ಮನೆಯವ್ರಿಗೆಲ್ಲ ಇಷ್ಟ ಇರೋ ಈ ಮದುವೆ ನಿಮಗೆ ಯಾಕೆ ಇಷ್ಟ ಇಲ್ಲ? ಮನೆಯಲ್ಲಿ ಮನೆ ಮಗನೇ ಇಲ್ದಿರುವಾಗ ಮದುವೆ ಸಂಭ್ರಮ ಬೇಕಾ? ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮನೆಗೆ ಒಳ್ಳೇದಾಗುತ್ತೆ ಅಂತ ಶಿವಾನಿ ನಿಂತು ಮದುವೆ ಮಾಡಿಸ್ಬೇಕಾದ್ರೆ ಒಳ್ಳೇದೇ ಆಗುತ್ತೆ. ದೊಡ್ಡ ಯಜಮಾನರಾಗಿದ್ದರೆ ಖಂಡಿತವಾಗ್ಲೂ ಒಪ್ಕೋತಾ ಇದ್ರು. ಹಾಂ, ಶಿವಾನಿ ತೀರ್ಕೊಂಡಿದ್ದಾಳೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾಗ ನೀವು ನಿಂತು ಕೃಷ್ಣೆಗೂ ತ್ರಿಶೂಲ್ಗೂ ಮದುವೆ ಮಾಡೋಕ್ಕೆ ಕೊಟ್ಟಿದ್ರಿ. ಹಠ ಮಾಡಿದ್ರಿ, ಜಗಳ ಕೂಡ ಮಾಡಿದ್ರಿ. ಅದು ಮಗನ ವಿಚಾರ. ಇದು ಕೂಡ ಹಾಗೇನಾ? ಮಗ? ಯಾರ ಮಗ? ವಿಶೇಷ್ ಏನಣ್ಣ, ಏನು ವಿಶೇಷ? ಗೈ ಸಾಕು ನಿಲ್ಸೋ. ಅಣ್ಣ ಅಣ್ಣ ಅಂತ ಬಣ್ಣದ ಮಾತಾಡಿ ನನ್ನ ಕಣ್ಣಿಗೆ ಮೋಸ ಮಾಡ್ತೀಯ. ನಿನ್ನ ನಾಟಕ ಎಲ್ಲ ಗೊತ್ತಾಯ್ತು ನನಗೆ. ಯಾಕೇನಾಯ್ತು? ಏನು ಮಾತಾಡ್ತಿದ್ಯಾ? ಓಹೋ, ಅಮಾಯಕಂತರ ನಾಟಕ ಮಾಡಬೇಡ. ನೀನು ಮನುಷ್ಯ ಅಲ್ಲ, ನೀನೊಂದು ಸರ್ಪ ಅಂತ ನನಗೆ ಗೊತ್ತಾಗಿದೆ. ಗೊತ್ತಾಯ್ತಾ? ಗೊತ್ತಾಗ್ಲಿ. ಯಾವತ್ತೋ ಗೊತ್ತಾಗ್ಬೇಕಾಗಿರೋದು ಇವತ್ತು ಗೊತ್ತಾಯ್ತಷ್ಟೇ. ಏನಿವಾಗ? ನೀನು ಮಾನವ, ನಾನು ಸರ್ಪ. ಸರ್ಪಗಳಿಗೆ ಬದುಕೋ ಹಕ್ಕಿರಲ್ವಾ? ಏಯ್, ಎಲ್ಲ ಜೀವ ಜಂತುಗಳಿಗೂ ಬದುಕೋ ಹಕ್ಕಿದೆ, ಆದ್ರೆ ಬದುಕೋ ರೀತಿ ಬದುಕಿದ್ರೆ ಮಾತ್ರ. ಆ ಹುಡುಗಿ ತುಂಬಾ ಒಳ್ಳೆಯವಳು, ಮುಗ್ದೆ. ಅವಳಿಗೆ ನೀನು ಮನುಷ್ಯ ಅಂತ ನಂಬಿಸಿ ಅವಳನ್ನೇ ಮದುವೆ ಹಾಕಿ ಹೊರಟಿದ್ಯಾ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಅವಳು ಜೀವನದಿಂದ ಆಚೆ ಹೊರಟೋಗು. ಹಾ, ಅಣ್ಣನ ಮಗ
ಅಣ್ಣನ ಮಗ ನನಗೂ ಮಗನೇ ತಾನೆ. ಓ ಹಾಗೆ ನೀವು ಆ ರೂಟಲ್ಲಿ ಬರ್ತಾ ಇದ್ದೀರಾ? ಅವತ್ತು ಆ ಮದುವೆ ನಿಂತಿದ್ದು ಒಳ್ಳೇದಾಯ್ತಲ್ಲ. ಇವತ್ತು ಈ ಮದುವೆ ನಿಂತರೂ ಒಳ್ಳೇದೇ ಆಗುತ್ತೆ. ಈ ಮದುವೆ ನಮ್ಮನೆ ಮದುವೆ ಅಲ್ವಲ್ಲ, ಇದು ಬೇರೆಯವ್ರ ಮನೆ ಮದುವೆ. ಈ ಮನೆಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇರೋ ಶುಭ ಕಾರ್ಯ. ಅದಕ್ಕೆ ನೀವ್ಯಾಕೆ ಹುಡ್ಕೋಬೇಕು? ನನಗೇನಪ್ಪ ಒಂದೂ ಗೊತ್ತಾಗ್ತಾ ಇಲ್ಲ. ಓ, ನೀವು ಬೇಸರದಲ್ಲಿರೋದು ನಿಮ್ಮ ಹೆಂಡತಿ ಥರ, ಮಗಳ ಥರ. ಸಾರಿ ಹೆಂಡತಿ ಮಗಳು ಹೋದವರು ಬರಲೇ ಇಲ್ಲ ಅಂತನಾ? ಅವರೂ ಫೋನ್ ಮಾಡಲಿಲ್ಲ, ನೀವು ಫೋನ್ ಮಾಡಿದ್ದು ನಾನು ನೋಡಲಿಲ್ಲ. ಈ ಬೇಸರದಲ್ಲಿ ನೀವು ಈ ಬೆಕ್ಕು ಮರಿ ಹಾಕಿದಾಗ ಆಡುತ್ತಲ್ಲ, ಒಂಥರ ಒದ್ದಾಟ, ಆ ರೀತಿ ಆಗಿಬಿಟ್ಟಿದೆ ನಿಮ್ಮ ಬಾಳು. ನೀವೊಂದು ಕೆಲಸ ಮಾಡಿ, ನೀವು ಈ ಬೇಸರನ್ನು ಕಳ್ಕೊಳ್ಳೋದಕ್ಕೆ ಒಂದು ಸಲ ನಿಮ್ಮ ಊರಿಗೆ ಹೋಗಿ ಓಡಾಡ್ಕೊಂಬಂದ್ಬಿಡಿ. ಚೆ ಮತ್ತೆ ಅದೇ ತಪ್ಪು ಮಾಡ್ತೀನಿ. ಚಿಕ್ಕ ಯಜಮಾನ ಅದು ನನ್ನ ಹೆಂಡತಿ ಮಕ್ಕಳು ಇಲ್ಲೇ ಅಂತಂದ್ರೆ ಇಲ್ಲೇ ನನ್ನ ಮನಸ್ಸಿನಲ್ಲೇ ಇದ್ದಾರೆ ಅಂತ. ಎಲ್ಲೋ ಕೆಲಸದ ಮೇಲೆ ಹೋಗಿದ್ದಾರೆ, ಬರ್ತಾರೆ ಅಷ್ಟೇ. ಚಿಕ್ಕದ ಮನೆ ನೀವು ಯಾಕೆ ಟೆನ್ಷನ್ ಆಗ್ತಾರೆ? ತೊಗೊಳ್ಳಿ ಚಿಕ್ಕದ ಮನೆ ತೊಗೊಳ್ಳಿ. ಇವನಿಗೆ ನನ್ನ ಮೇಲೆ ಡೌಟ್ ಏನಾದರೂ ಬಂದು ನನ್ನನ್ನು ಚೆಕ್ ಮಾಡೋದಕ್ಕೆ ಅಂತ ಹೀಗೆ ನಡ್ಕೊಳ್ತಾ ಇದ್ದಾರೆ. ಬೇಡ, ಯಾಕೋ ಸೇದಬೇಕು ಅಂತ ಅನ್ನಿಸ್ತಾ ಇಲ್ಲ. ಸಿಗಾರ್ ಇಷ್ಟ ಇಲ್ವಾ, ಅಥವಾ ನನ್ನ ಮುಂದೆ ಸೇದಿದ್ರೆ ಸಿಕ್ಕಾಕೋತೀನಿ ಅಂತ ಭಯ? ಇವನಿಗೆ ನನ್ನ ಮೇಲೆ ಏನಾದರೂ ಅನುಮಾನ ಬಂದಿದೆಯಾ? ನಾನು ಈ ವೃತ್ತದಲ್ಲಿರೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನನಗೆ. ಆದಷ್ಟು ಬೇಗ ಇದರಿಂದ ಮುಕ್ತಿ ಪಡಿಬೇಕು. ನಾನು ಬಂದಿರೋದು ವಾಪಸ್ ಹೋಗೋದಕ್ಕಲ್ಲ, ನನ್ನ ಗುರಿನ ಸಾಧಿಸೋದಕ್ಕೆ. ನಿನ್ನ ಗುರಿಗೆ ಮುಗ್ಧ ಅಮಾಯಕರ ಭವಿಷ್ಯ ಮೆಟ್ಲಾಗಬಾರ್ದು ವಿಶೇಷ್. ನನ್ನ ಗುರಿಗೆ ಮುಗ್ಧರು ಅಮಾಯಕರು ಮಾತ್ರ ಬಲಿಯಾಗಿ ಮೆಟ್ಲಾಗ್ಬೇಕಂತೇನೂ ಇಲ್ಲ. ನೀನು ಆಗ್ತೀಯ. ಅಡ್ಡ ಬಂದ್ರೆ ನನ್ನ ಗುರಿಗಡ್ಡ ಬಂದ್ರೆ ನಿನ್ನ ಸಮಾಧಿನೇ ಮೆಟ್ಲು ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತೀನಿ. ಆದರೆ ಈಗಾಗಲೇ ನೀನು ನನಗೆ ತುಂಬ ಸಹಾಯ ಮಾಡಿದ್ಯಾ. ಈ ಜಗತ್ತಲ್ಲಿ ಯಾರನ್ನೇ ನೋಡಿದ್ರು ತುಳು ಸಾಯಿಸ್ ಹಾಕನ್ ಅನ್ನೋ ಸಿಟ್ಟು ಬರ್ತಾ ಇತ್ತು. ಆದರೆ ನಿನ್ನನ್ನು ನೋಡಿದಾಗ ಏನು ಮಾಡದೆ ಸುಮ್ಮನೆ ಬಿಟ್ಬಿಡೋಣ ಅಂತ ಅನಿಸ್ತಾ ಇದೆ. ಈಗಲೂ ಬಿಡ್ತಾ ಇದ್ದೀನಿ. ಸುಮ್ಮನೆ ಹೊರಟು ಹೋಗು. ಕಣ್ಣಿಗೆ ಕಾಣಿಸ್ದಂಗೆ ದೂರ ಹೊರಟು ಹೋಗು. ನಾನು ಅದನ್ನೇ ಹೇಳ್ತಾ ಇರೋದು. ಕಣ್ಣಿಗೆ ಕಾಣಿಸ್ದಿರೋ ಹಾಗೆ ದೂರ ಹೋಗ್ತಾ ಇರೋ. ನಾನು ಹೋಗೋದಕ್ಕೆ ಬಂದಿಲ್ಲ, ಆದ್ರೆ ನಾನು ಬಂದಿರೋದು ಕಳಿಸೋದಕ್ಕೆ. ನನ್ನ ಅಸಲಿ ರೂಪನ ನೀನಿನ್ನೂ ನೋಡಿಲ್ಲ. ನೋಡಿದ್ರೆ ಎದೆ ಹೊಡ್ಕೊಂಡು ಸತ್ ಹೋಗ್ತೀಯ.
ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಲ್ಲ? ಹೋಗಲ್ವಾ? ಇದು ನನ್ನ ರೂಪ. ನನ್ನ ದಂತತಾಗಿ ಒಂದು ಹನಿ ವಿಷ ನಿನ್ನ ದೇಹ ಸೇರಿದ್ರು ಸುಟ್ಟು ಕರ್ಕಲಾಗೋಗ್ತೀಯಾ. ಹೊರಟು ಬಿಡು, ನನ್ನ ಬಿಟ್ಟು ದೂರ ಹೋಗ್ಬಿಡು. ಮಯೂರಿ ನನ್ನ ಮದುವೆ ಆಗೋವಳು. ಈ ಮದುವೆಗೆ ಮನೆಯವ್ರನ್ನ ಒಪ್ಪಿಸ್ದೋನು ನಾನು. ಈ ಮದುವೆ ನಡೀತಿರೋದಕ್ಕೆ ಕಾರಣನೇ ನಾನು. ಅಂಥದ್ರಲ್ಲಿ ಈ ಮದುವೆ ಹೇಗೆ ನಿಲ್ಲಿಸ್ಬೇಕು ಅಂತ ನನಗೆ ಗೊತ್ತಾಗಲ್ವಾ? ಹೌದಾ? ಹಾಗ ನಿನ್ನ ನಿಜವಾದ ರೂಪ ನೋಡಿದ ಮೇಲೂ ಈ ಮದುವೆ ನಡೆಯೋದಕ್ಕೆ ನಾನು ಬಿಡಲ್ಲ. ಒಂದು ವಿಷಯ ತಿಳ್ಕೊ, ನಾನೇನು ಅವಳನ್ನ ಮದುವೆ ಆಗಿ ಅವಳ ಜೊತೆ ಜೀವನ ಸಾಕ್ಸಕ್ ಪ್ರೀತಿಸಿಲ್ಲ. ಅವಳನ್ನ ಮದುವೆ ಆಗ್ಬೇಕು ಅಂತ ಪ್ರೀತಿಸಿದೆ ಅಷ್ಟೇ. ಮದುವೆ ನನ್ನ ಗುರಿಯ ಕಡೆಗಿನ ಒಂದೇ ಒಂದು ಮೆಟ್ಟಿಲಷ್ಟೇ. ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದ ತಕ್ಷಣ ನನ್ನ ಕೈಯಿಂದನೇ ಅವಳ ಮರಣ. ಏನೋ ಏನೋ ಮಾತಾಡ್ತಿದ್ಯಾ? ಅವಳ ಸಾವಾಗಿದ ತಕ್ಷಣ ನಾನು ಅನ್ಕೊಂಡಿದ್ದು ನಂದಾಗುತ್ತೆ. ನನ್ನ ಪ್ರಪಂಚ ನಂದು. ಇದೊಂದು ಯುದ್ಧ, ಪ್ರೇಮ ಯುದ್ಧ. ಈ ಯುದ್ಧದಲ್ಲಿ ಸೈನಿಕರು ಸಾಯಲೇಬೇಕು. ಅದರಲ್ಲಿ ಅವಳು ಕೂಡ ಒಬ್ಳು ಅಷ್ಟೇ. ಏನೋ ನಿನ್ನ ಉದ್ದೇಶ? ಅವಳನ್ನ ಸಾಯಿಸೋದಕ್ಕೋಸ್ಕರ ಪ್ರೀತಿಸಿದ್ಯಾ? ಅವಳನ್ನ ಮದುವೆ ಆಗ್ತಿರೋದು ಕೊಲ್ಲೋದಕ್ಕ? ಹಾ, ಅರ್ಥ ಮಾಡ್ಕೊಂಡೆ ಅಲ್ಲ? ಅದೇ ಸತ್ಯ. ಅದು ಏನ್ ಮಾಡ್ಕೊಂತೀಯ ಮಾಡ್ಕೋ, ನಾನು ನೋಡ್ತೀನಿ. ನಾನು ನೋಡ್ತೀನಿ ಕಣೋ, ಈ ಮದುವೆ ಅದು ಹೇಗೆ ನಡೆಯುತ್ತೆ. ನೀನು ಅನ್ಕೊಂಡಿರೋದನ್ನ ನಾನು ನಡೆಯೋದಕ್ಕೆ ಬಿಡಲ್ಲ. ನೀನು ಹಾವಲ್ಲ, ನೀನು ಏನಾದ್ರೂ ಆಗಿರೋ, ನಾನು ನಿನಗೆ ಭಯ ಪಡಲ್ಲ. ಏನೋ ತುಂಬಾ ದಿನಗಳ ನಂತರ ನಮ್ಮ ಮನೇಲಿ ಒಂದು ಶುಭ ಕಾರ್ಯ ನಡೀತಾ ಇದೆ. ಶಿವಾನಿ, ಇದಕ್ಕೆಲ್ಲ ನೀನೇ ಕಾರಣಮ್ಮ. ನೀನು ಸುಮಂಗಲಿ ವ್ರತ ಮಾಡೋದಕ್ಕೆ ಹೊರಟಿದ್ದಕ್ಕೆ ತಾನೇ ಇಂಥ ಶುಭ ಕಾರ್ಯ ನಮ್ಮ ಮನೇಲಿ ನಡೀತಾ ಇರೋದು. ಎಲ್ಲ ಮನೆಗೋಸ್ಕರ ಅಲ್ವಾ ಅಜ್ಜಿ? ಈ ಮದುವೆ ಆಗ್ಬಿಟ್ರೆ ವ್ರತ ಸಂಪೂರ್ಣ ಆಗುತ್ತೆ. ನನ್ನ ತ್ರಿಶೂಲ್ ಕೂಡ ವಾಪಸ್ ಬಂದ್ಬಿಡ್ತಾನೆ. ಈ ಶುಭ ಕಾರ್ಯ ನಮ್ಮ ಮನೇಲಿ ನಡೀತಿರೋ ಎಲ್ಲ ಅಶುಭಗಳನ್ನ ನಾಶ ಮಾಡಲಿ. ನಾಶ ಮಾಡಲ್ಲ.
ಇದರಿಂದ ಇನ್ನೊಂದಷ್ಟು ಕಂಟಕಗಳು ಮನೆಯೊಳಗೆ ಬಂದು ಸೇರ್ಕೊಳ್ಳುತ್ತೆ ಅಷ್ಟೇ. ದಯವಿಟ್ಟು ದಯವಿಟ್ಟು ಈ ಮದುವೆ ನಿಲ್ಲಿಸಿ. ಅಲ್ಲಪ್ಪ, ಗಂಡು ನೋಡಿದ್ ನೀನು, ಜಾತಕ ನೋಡಿದ್ ನೀನು, ಮದುವೆ ಆಗ್ಬೇಕು ಅಂತ ಓಡಾಡಿದ್ ನೀನು, ಶಿವಾನಿನ ಒಪ್ಸಿದ್ದು ನೀನೆ. ಇಷ್ಟೆಲ್ಲ ಮಾಡಿ ಈಗ ಮದುವೆ ಬೇಡ ಅಂತ ಹೇಳ್ತಾ ಇದೆಯಲ್ಲ? ಹೌದು, ಈಗಲೂ ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ದಯವಿಟ್ಟು ಈ ಮದುವೆ ನಿಲ್ಲಿಸಿ. ಏನು ಸರ್, ಏನು ಈ ಥರ ಮಾತಾಡ್ತಿದ್ದೀರಾ? ಟೋನೇ ಬೇರೆ ಥರ ಇದೆ. ಅಯ್ಯೋ, ನೀವು ಸ್ವಲ್ಪ ಸುಮ್ಮನೆ ಇರಿ ಗೋವಿಂದ ಮಾವ. ಅಮ್ಮ 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 ದಯವಿಟ್ಟು ನನ್ನ ಮಾತು ಕೇಳಮ್ಮ, ಪ್ಲೀಸ್ ಅಮ್ಮ. ನೀವು ಅದೊಂದು ಮಾತು ಹೇಳಿ, ಈ ಮದುವೆ ನಡಿಬಾರ್ದು, ಮಯೂರಿ ಜೀವನ ಹಾಳಾಗೋಗುತ್ತೆ. ನನ್ನ ಮಾತು ಕೇಳಮ್ಮ. ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ, ಆ ಮಯೂರಿ ತುಂಬ ಮುಗ್ದೆ, ಅವಳಿಗೇನು ಗೊತ್ತಾಗಲ್ಲ, ನನ್ನ ಮಾತು ಕೇಳಿ ಅಮ್ಮ. ಅಮ್ಮ ನೀವು ಅದೊಂದು ಮಾತು ಹೇಳಿ ಅಮ್ಮ, ಈ ಮದುವೆ ನಡಿಬಾರ್ದು ಪ್ಲೀಸ್, ಎಲ್ರಿಗೂ ಹೇಳಿ. ಅಭಯ್ ಅವರೇ, ಏನಿದಲ್ಲ ಇದ್ದಕ್ಕಿದ್ದ ಹಾಗೆ ನೀವ್ಯಾಕೆ ಇವರಿಬ್ರನ್ನ ಅಮ್ಮ ಅಂತ ಕರಿತಾ ಇದ್ದೀರಾ? ಅವ್ರನ್ನ ಗೋವಿಂದ್ ಮಾವ ಅಂತ ಕರೆದ್ರಿ? ಹಾಗೆ ಕರಿತಾ ಇದ್ದಿದ್ದು ನನ್ನ ತ್ರಿಶೂಲ್ ಮಾತ್ರ.